ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಇವತ್ತು ಎಲ್ಲರೂ ಮಾಡುವಂಥದ್ದು ಚಪಾತಿ ಸಾಗು ಮಾಡ್ತಾ ಇದ್ದೀನಿ. ನಾನು ಎಲ್ಲ ವೆರೈಟಿ ತರಕಾರಿಗಳನ್ನು ಹಾಕಿ ಸಾಗು ಮಾಡ್ತಾ ಇದ್ದೀನಿ. ಸಿಂಪಲ್ ಸಾಗು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಅದ್ರ ಜೊತೆಗೆ ಚಪಾತಿ ಹಾಗೆ ಗ್ಯಾಸ್ ಮೇಲೆ ಹಾಕಿ ಪುಲ್ಕ ಮಾಡ್ತೀವಿ ಅಲ್ವಾ, ಒಂದು ಪುಲ್ಕ ತೋರಿಸ್ತೀನಿ. ಆಮೇಲೆ ಫೋಲ್ಡ್ ಮಾಡಿದ ಚಪಾತಿ ಮಾಡ್ತೀವಲ್ಲ, ಅದು ಒಂದು 3-4 ವೆರೈಟಿ ಫೋಲ್ಡ್ ಮಾಡಿ ಮಾಡುವಂತಹ ಚಪಾತಿಗಳನ್ನು ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ನಿಮಗೆ ತುಂಬ ಸುಲಭವಾಗಿ ಮಾಡುವಂತಹ ಸಾಗು ಮಾಡ್ತೀನಿ, ಹೇಗೆ ಅಂತ ತೋರಿಸ್ತೀನಿ. ಬನ್ನಿ ನೋಡಿ ಫ್ರೆಂಡ್ಸ್, ನಾನು ಮಿಕ್ಸ್ಡ್ ತರಕಾರಿಗಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ನವಿಲ್ಕೋಸು, ಆಲೂಗಡ್ಡೆ, ಆಮೇಲೆ ಬಟಾಣಿ, ಇಷ್ಟು ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಬೇಕಾದವರು ಈರುಳ್ಳಿ ಸೇರಿಸ್ಕೊಳ್ಬೋದು, ಟೊಮೆಟೊ ಸೇರಿಸ್ಕೊಳ್ಬೋದು, ನಿಮ್ಮ ಇಷ್ಟ. ಮನೆಯಲ್ಲಿ ಯಾವ ತರಕಾರಿ ಇದೆ ಅದನ್ನು ಸೇರಿಸ್ಕೊಳ್ಳಿ. ಈ ತರಕಾರಿ ಬೇಯಿಸ್ಕೊಂಡು ಸಾಗು ಮಾಡ್ತೀವಲ್ವಾ, ಅದಕ್ಕೆ ಸಾಗುಗೆ ಮಸಾಲೆ ರುಬ್ಬಿ ಇಟ್ಟಿದ್ದೀನಿ. ತುಂಬ ಸುಲಭದ ಮಸಾಲೆ. ನಾನು ನಿಮಗೆ ರುಬ್ಬಿ ಆಯ್ತಲ್ವಾ, ಹಾಗಾಗಿ ತೋರ್ಸೋಕ್ಕಾಗೋದಿಲ್ಲ, ಬಾಯಲ್ಲೇ ಹೇಳ್ತೀನಿ. ಒಂದಿಷ್ಟು ತೆಂಗಿನಕಾಯಿ ತಗೊಳ್ಳಿ, ಆಮೇಲೆ ಒಂದು ಅರ್ಧ ಚಮಚ ಹಸಿ ಕೊತ್ತಂಬರಿ ಬೀಜ, ಆಮೇಲೆ ಒಂದು 1/4 ಚಮಚ ಹಸಿ ಜೀರಿಗೆ, ಆಮೇಲೆ 1 ಚಮಚ ಗರಂ ಮಸಾಲ ಪೌಡ್ರ್ ಇರುತ್ತಲ್ಲ ಮನೆಯಲ್ಲಿ, ಪ್ಯಾಕೆಟ್ ತಂದಿಟ್ಕೊಂಡಿರ್ತೀವಲ್ವ ಗರಂ ಮಸಾಲ, ಆ 1 ಚಮಚ ಗರಂ ಮಸಾಲ ಪೌಡ್ರ್ ಸೇರಿಸಿ ಇದಕ್ಕೆ. ಹಾಗೆಯೇ ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ, ನಾನು 6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಒಂದಿಷ್ಟು ಹುಣಸೆ ಹಣ್ಣು ಹಾಕಿ, ಇಷ್ಟನ್ನು ಹಾಕಿಬಿಟ್ಟು ಬೇಕಾದವರು ಒಂದಿಷ್ಟು ಪುಟಾಣಿನೂ ಸೇರಿಸ್ಕೊಳ್ಬೋದು ತಿಕ್ನೆಸ್ಸಿಗೆ. ಬೇಕಾದರೆ ಕಾಯಿ ಜಾಸ್ತಿ ಹಾಕಿದರೆ ಪುಟಾಣಿ ಬೇಡ, ನಾನು ತೆಂಗಿನಕಾಯಿ ಜಾಸ್ತಿ ಹಾಕಿದ್ದೀನಿ, ನಾನು ಪುಟಾಣಿ ಹಾಕಲಿಲ್ಲ. ಬೇಕಾದವರು 6-7 ಜನ ಇರ್ತೀರಿ, ತುಂಬ ಕ್ವಾಂಟಿಟಿ ಬೇಕಂದವಾಗ ಒಂಚೂರು ಪುಟಾಣಿ ಸೇರಿಸ್ಕೊಳ್ಬೋದು. ಇವಿಷ್ಟನ್ನು ನೈಸಾಗಿ ರುಬ್ಕೊಂಡು ಬನ್ನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ತೆಂಗಿನಕಾಯಿ, ಹುಣಸೆ ಹಣ್ಣು, ಪುಟಾಣಿ ಬೇಕಾದವರು ಪುಟಾಣಿ, ಗರಂ ಮಸಾಲ ಪೌಡ್ರು, 1 ಚಮಚ ಬ್ಯಾಡಗಿ ಮೆಣಸಿನ್ಕಾಯಿ, ಇಷ್ಟು ಹಾಕಿ ನೈಸಾಗಿ ರುಬ್ಕೊಂಡು ಬನ್ನಿ. ಒಗ್ಗರಣೆ ಬೇಕಾದವರು ಸಾಗುಗೆ ಮೊದಲು ಒಗ್ಗರಣೆ ಇಟ್ಟು ಮಿಕ್ಸ್ ಮಾಡ್ಬೋದು, ಮಸಾಲೆ ಹಾಕಿ ಕುದಿಸ್ಬೋದು. ನಾನು ಎಣ್ಣೆ ಆದಷ್ಟು ಕಡಿಮೆ ಯೂಸ್ ಮಾಡುವಳು, ಹಾಗಾಗಿ ನಾನು ಒಗ್ಗರಣೆ ಮಾಡೋದಿಲ್ಲ. ಬನ್ನಿ ಈಗ ಸೀದಾ ಸಾಗು ಮಾಡಿ ತೋರಿಸ್ತೀನಿ ನಿಮಗೆ. ಬಾಣಲೆ ಇಟ್ಟು ಗ್ಯಾಸ್ ಹಚ್ಚಿದೆ, ಬೇಯಿಸ್ಕೊಂಡ ತರಕಾರಿನ ನೋಡಿ ಬಾಣಲೆಗೆ ಹಾಕಿದೆ. ಅದಕ್ಕೆ ಈಗ ನಾನು ನೋಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸಿದೆ, ರುಚಿಗೆ ಸ್ವಲ್ಪ ಬೆಲ್ಲ ಸೇರಿಸಿದೆ. ಬೆಲ್ಲ ಬೇಡ ಅಂದವರು ಸ್ಕಿಪ್ ಮಾಡ್ಬೋದು, ನಿಮ್ಮ ಇಷ್ಟ. ರುಚಿಗೆ ಉಪ್ಪು ಹಾಕಿದೆ. ಈಗ ನಾನು ಈ ರುಬ್ಬಿಕೊಂಡ ಮಸಾಲೆ ಇದೆಯಲ್ಲ, ಇದನ್ನು ಸೇರಿಸ್ತೀನಿ. ನೋಡಿ ಮಿಕ್ಸಿ ಜಾರಲ್ಲೂ ತುಂಬ ಹಿಡ್ಕೊಂಡಿದೆ, ಸ್ವಲ್ಪ ನೀರು ಹಾಕಿ ಸೇರಿಸ್ತೀನಿ. ನೋಡಿ ಮಿಕ್ಸಿ ಜಾರಿಗೆ ನೀರು ಹಾಕಿ ತೊಳೆದು ಸೇರಿಸಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯುವವರೆಗೆ ಬಿಡ್ತೀನಿ ನಾನು ಸಾಗುನ. ಚೆನ್ನಾಗಿ ಕುದಿಬೇಕು ಸಾಗು. ನೋಡಿ ಫ್ರೆಂಡ್ಸ್, ಈಗ ಕೊತ ಕುದೀತಾ ಇದೆಯಲ್ಲ ಸಾಗು, ಎಷ್ಟು ತಿಕ್ಕಾಗಿ ಬಂತು ನೋಡಿ. ಇಲ್ಲಿ ಸಾಗು ಕುದೀತಾ ಇದೆ. ಈಗ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ. ಎಷ್ಟು ಸುಲಭದ ಸಾಗು ನೋಡಿ. ನೀವು ಇದಕ್ಕೆ ಬೇಕಾದರೆ ಸಾಗು ಸ್ಟಾರ್ಟ್ ಮಾಡುವಾಗ ಒಗ್ಗರಣೆ ಕೊಟ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ನಾನು ಎಣ್ಣೆ ಬೇಡ ಅನ್ನೋದಕ್ಕೆ ಒಗ್ಗರಣೆ ಹಾಕ್ತಾ ಇಲ್ಲ. ನೋಡಿ ಕೊತ್ತಂಬರಿ ಸೊಪ್ಪು ಮೇಲಿಂದ ಹಾಕಿಬಿಟ್ರೆ ಸೂಪರಾಗಿರೋ ಸಾಗು ರೆಡಿ ಆಯಿತು. ಇದು ತಣ್ಣದ ಮೇಲೆ ಇನ್ನೂ ದಪ್ಪ ಆಗುತ್ತೆ. ನಾನೊಂದು ಚೂರು ನೀರು ಸೇರಿಸ್ತೀನಿ ಈಗ, ಯಾಕಂದರೆ ತುಂಬ ದಪ್ಪ ಆಗುತ್ತೆ. ತಣ್ಣಗಾದ ಮೇಲೆ ಒಳ್ಳೆ ಪಲ್ಯ ಆದಂಗೆ ಆಗುತ್ತೆ. ಆಮೇಲೆ ಅಷ್ಟು ದಪ್ಪ ಬೇಡ, ಒಂದು ಸರಿ ಕನ್ಸಿಸ್ಟೆನ್ಸಿಲಿ ಇರಬೇಕು. ನೋಡಿ ಇದೀಗ ಕರೆಕ್ಟ್ ಆಯಿತು. ನೋಡಿ ಸೂಪರ್ ಡೂಪರ್ ಸಾಗು ರೆಡಿ ಆಯಿತು. ಎಷ್ಟು ಸಿಂಪಲ್ ಅಲ್ವಾ? ಗ್ಯಾಸ್ ಆಫ್ ಮಾಡಿದೆ ನಾನು. ಈಗ ಸಾಗುವನ್ನು ಮುಚ್ಚಿ ಒಂದು ಸೈಡಿಗೆ ಇಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಚಪಾತಿ ಹಿಟ್ಟು ಕಲಸಿ ಇಟ್ಟಿದ್ದೀನಿ. ತುಂಬ ಒಂದು 20 ನಿಮಿಷದ ಮೊದಲು ಕಲಸಿ ಇಟ್ಟಿದ್ದೀನಿ. ಚಪಾತಿ ಹಿಟ್ಟನ್ನು ಉಂಡೆ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಉಂಡೆ ಮಾಡಿ ಇಟ್ಕೊಂಡು ನಾನು ನಿಮ್ಮ ಜೊತೆ ಸಿಗ್ತೀನಿ. ನೋಡಿ ನಾನು ಮೊದಲಿಗೊಂದೀಗ ರೌಂಡ್ ಚಪಾತಿ ಪುಲ್ಕ ಅಂತೀವಲ್ಲ, ನಾರ್ತ್ ಇಂಡಿಯಾದಲ್ಲೆಲ್ಲ ಜಾಸ್ತಿ ಅದೇ ಮಾಡೋದು ಪುಲ್ಕ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ತುಂಬ ಚಿಕ್ಕದಾಗಿಯೂ ಮಾಡ್ತಾರೆ ಅವರು, ನಾನು ತೀರಾ ಚಿಕ್ಕದು ಮಾಡೋದಿಲ್ಲ, ಮೀಡಿಯಮ್ ಮಾಡ್ತೀನಿ ನಾನು. ಹಾಗೆ ಈ ಕಡೆ ನಾನು ದೋಸೆ ತವನ್ನು ಬಿಸಿಗಿಟ್ಟಿದ್ದೀನಿ. ತವ ಬಿಸಿ ಆದ ತಕ್ಷಣ ನಾನು ನಿಮಗೆ ಪುಲ್ಕ ಹಾಕಿ ತೋರಿಸ್ತೀನಿ. ಅದು ನಿನ್ನೆ ರಾತ್ರಿ ದೋಸೆ ಮಾಡಿದ ತವ ಹಾಗೆ ಇಟ್ಟಿದ್ದೆ, ಯಾಕಂದರೆ ಒಂದು 2 ದೋಸೆ ಹಿಟ್ಟಿತ್ತು, ವೇಸ್ಟ್ ಮಾಡಬಾರ್ದು ಅಂತ ಆಯಿತು. ನಾನೀಗ ರೌಂಡ್ ಮಾಡ್ಕೊಂಡಿದ್ದ ಚಪಾತಿನ ಹಾಕಿದೆ. ಇದನ್ನು ಫಸ್ಟ್ ರೌಂಡನ್ನು ನೀವು ಬೇಗನೆ ಟರ್ನ್ ಮಾಡಬೇಕು. ಜಾಸ್ತಿ ಹೊತ್ತು ಏನೂ ಆಗಿರೋದಿಲ್ಲ, ಆವಾಗಲೇ ರೌಂಡನ್ನು ಚಪಾತಿನ ಟರ್ನ್ ಮಾಡಿ ಹಾಕಬೇಕು. ಈಗ ಆ ಭಾಗ, ಈಗ ಅಡಿಗಡೆ ಬಂದ ಭಾಗನ ಸ್ವಲ್ಪ ಜಾಸ್ತಿ ಹೊತ್ತು ತವದ ಮೇಲೆ ಬಿಡಬೇಕು. ಆವಾಗ ನಮ್ಗೆ ಇಲ್ಲಿ ಮೇಲೆ ಬಬಲ್ಸ್ ಬರೋಕ್ಕೆ ಶುರು ಆಗುತ್ತೆ, ಅಲ್ಲಿವರೆಗೂ ಬಿಡಬೇಕು. ಈಗ ನೋಡಿ ಮೇಲೆ ಬಬಲ್ಸ್ ಬರೋಕ್ಕೆ ಶುರು ಆಯ್ತಲ್ಲ, ಈಗ ಇದನ್ನು ತೆಗೆದು ಗ್ಯಾಸ್ ಮೇಲೆ ಹಿಂಗೆ ಹಾಕಬೇಕು. ನೋಡಿ ಹೆಂಗೆ ಪೂರಿ ಉಬ್ಬಿದಾಗೆ ಉಬ್ಬತ್ತೆ ನೋಡಿ. ಹಿಂಗೆ ತೆಗೆದು
ಪ್ಲೇಟ್ ಮೇಲೆ ಹಾಕ್ಕೊಳ್ಳಿ. ತುಂಬ ಸಾಫ್ಟಾಗಿ ಪುಲ್ಕ ಬರುತ್ತೆ. ಇನ್ನೊಂದು ಮಾಡಿ ತೋರಿಸ್ತೀನಿ ನಾನು ನಿಮ್ಗೀಗ. ಪುಲ್ಕ ಹಾಕಿದೆ ನಾನು. ಫಸ್ಟ್ ಭಾಗ ಜಾಸ್ತಿ ಹೊತ್ತಿಡೋದು ಬೇಡ, ಗ್ಯಾಸ್ ಮೇಲೆ ಟರ್ನ್ ಮಾಡಿ ಬಿಟ್ಟೆ ನೋಡಿ. ಈಗ ಸ್ವಲ್ಪ ಜಾಸ್ತಿ ಹೊತ್ತು ಇಡಬೇಕು, ಗುಳ್ಳೆ ಗುಳ್ಳೆ ಬರುವವರೆಗೆ ಇಡಬೇಕು. ಅಡಿಗಡೆನೂ ಬ್ಲ್ಯಾಕ್ ಸ್ಪಾಟ್ಸ್ ಬರಬೇಕು ನೋಡಿ. ಬಬಲ್ಸ್ ಬರ್ತಾ ಇದೆಯಲ್ಲ, ಈಗ ಇಲ್ಲೆಲ್ಲ ಬಬಲ್ಸ್ ಬರ್ತಾ ಇದೆ ನೋಡಿ, ಗುಳ್ಳೆ ಗುಳ್ಳೆ ಬರ್ತಾ ಇದೆಯಲ್ಲ. ಈಗ ನಾನು ತೆಗೆದು ಸೀದಾ ಗ್ಯಾಸ್ ಮೇಲೆ ಹಾಕ್ತೀನಿ ನೋಡಿ. ನೋಡಿ ಪೂರಿ ಪೂರಿ ಉಬ್ಬಿದಾಗ ಉಬ್ಬತ್ತೆ ನೋಡಿ. ತೆಗೆದು ಪ್ಲೇಟಿಗೆ ಹಾಕಿಬಿಡ್ತೀನಿ. ಎಷ್ಟು ಸಾಫ್ಟ್ ಆಗಿರೋದು ಗೊತ್ತಾ? ಲಂಚ್ ಬಾಕ್ಸಿಗೆ, ಯಜಮಾನರ ಲಂಚ್ ಬಾಕ್ಸಿಗೆಲ್ಲ ಹಾಕೋಕ್ಕೆ ತುಂಬ ಒಳ್ಳೇದಿದು. ಆಯಿಲ್ಲೆಸ್, ಎಣ್ಣೆನೇ ಹಾಕಲಿಲ್ಲ ನಾನು. ಬೇಕಾದರೂ ತುಪ್ಪ ಹಾಕ್ಕೊಳ್ಬೋದು. ಈಗ ಫ್ರೆಂಡ್ಸ್, ನಾನು ಫೋಲ್ಡ್ ಮಾಡಿ ಮಾಡೋ ಚಪಾತಿ ತೋರಿಸ್ತೀನಿ ನೋಡಿ. ಫಸ್ಟ್ ಒಂದು ಹೀಗೆ ಒಂದಿಷ್ಟು ದೊಡ್ಡ ಲಟ್ಸ್ಕೊಂಡ್ಬಿಡಿ. ಈಗ ಇದ್ರ ಮೇಲೆ ಒಂದು 2-3 ಡ್ರಾಪ್ ಎಣ್ಣೆ ಹಾಕಿ ಒಂದು ಸೈಡಿಗೆ ಮಾತ್ರ ಎಣ್ಣೆ ಸವರ್ಕೊಂಡ್ಬಿಡಿ. ಹೀಗೆ ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ನೋಡಿ. ಹಿಟ್ಟು ತಾಗಿಸ್ಕೊಂಡು ಲಟ್ಸ್ತೀನಿ ನಾನು. ಇದು ಒಂದು ರೀತಿಯ ಫೋಲ್ಡ್ ಮಾಡಿ ಮಾಡುವಂತಹ ಚಪಾತಿ. ಟ್ರಯಾಂಗಲ್ ಶೇಪಲ್ಲಿ ಮಾಡಿದೆ ಅಲ್ವಾ? ಈಗ ನಾನು ಇನ್ನೊಂದು ರೀತಿಯ ಫೋಲ್ಡ್ ಮಾಡೋದನ್ನು ತೋರಿಸ್ತೀನಿ ನಿಮಗೆ. ಹಿಟ್ಟಿಟ್ಕೊಂಡೆ, ಸ್ವಲ್ಪ ಲಟ್ಸ್ಬೇಕು ನೀವು. ಲಟ್ಸ್ಕೊಂಡ್ರಲ್ವಾ? ಈಗ ಚೂರು ಎಣ್ಣೆ ಸವರಿ, ಚೂರೇ ಚೂರು ಇದನ್ನು ಹೀಗೆ ಫೋಲ್ಡ್ ಮಾಡಿ, ಹೀಗೆ ಫೋಲ್ಡ್ ಮಾಡಿ, ಇಲ್ಲಿವರೆಗೆ ಫೋಲ್ಡ್ ಮಾಡಿ, ಇದನ್ನು ಇಲ್ಲಿಗೆ ಫೋಲ್ಡ್ ಮಾಡಿ. ಈ ಥರ ಚೌಕ ಸ್ಕ್ವೇರ್ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಇದನ್ನು ಈಗ ಹಿಟ್ಟಿಗೆ ಹಾಕಿ ನಾನು ಲಟ್ಸ್ತೀನಿ. ಚಪಾತಿ ಲಟ್ಸೋಕ್ಕೆ ಈ ನಮ್ಮ ಸಿಲಿಕಾನ್ ಈ ಮ್ಯಾಟ್ ಇದೆಯಲ್ಲ, ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಚಪಾತಿ ಲಟ್ಸೋಕ್ಕೆ. ಆಮೇಲೆ ಕೋಡ್ಬಳೆ ಚಕ್ಲಿ ಮಾಡುವಾಗೆಲ್ಲ ನನಗಂತೂ ತುಂಬ ಹೆಲ್ಪ್ಫುಲ್ ಈ ಮ್ಯಾಟು. ಬೇಕಿದ್ರೆ ಲಿಂಕ್ ಹಾಕಿರ್ತೀನಿ, ತಗೊಳ್ಳೋರು ತಗೊಳ್ಬೋದು ನೋಡಿ. ಈಗ ಸ್ಕ್ವೇರ್ ಆಗಿ ಫೋಲ್ಡ್ ಮಾಡಿ ಚಪಾತಿನ ನಾನು ಲಟ್ಸಿದೆ, ನೋಡಿದ್ರಲ್ಲ. ಈಗ ಫ್ರೆಂಡ್ಸ್, ಇನ್ನೊಂದು ಥರ ನಾನು ಫೋಲ್ಡ್ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ ನೋಡಿ. ರೌಂಡಾಗಿ ಲಟ್ಸ್ಕೊಂಡ್ರಲ್ವಾ? ಒಂದು ಕಡೆ ಹೀಗೆ ಕಟ್ ಮಾಡ್ಕೊಂಡು ಬಿಡಿ, ಒಂದು ಗೆರೆ ಹಾಕಿಬಿಡಿ. ಆಮೇಲೆ ಅದನ್ನು ಹೀಗೆ ಫೋಲ್ಡ್ ಮಾಡಿ, ಹೀಗೆ ಫೋಲ್ಡ್ ಮಾಡಿ, ಈ ಫೋಲ್ಡನ್ನು ಮೇಲಕ್ಕೆ ಹಚ್ಚಿ ನೋಡಿ. ಟ್ರಯಾಂಗಲ್ ಥರನೇ ಆಯ್ತು ಇದು. ಇದನ್ನು ಈ ಥರ ಲಟ್ಸ್ಕೊಂಡ್ಬಿಡಿ. ಲಟ್ಸೋಕ್ಕೆ ಎಲ್ರಿಗೂ ಗೊತ್ತಲ್ವಾ, ತೋರ್ಸೋಕ್ಕೆ ಏನಿಲ್ಲ. ನಾನು ಯಾವ್ಯಾವ ಥರ ಫೋಲ್ಡ್ ಮಾಡ್ಬೋದು ಅನ್ನೋದನ್ನಷ್ಟೇ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಇಷ್ಟ. ಫೋಲ್ಡಿಂಗ್ ಚಪಾತಿ ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ. ಫೋಲ್ಡ್ ಮಾಡಿ ಮಾಡಿದ ಚಪಾತಿಯ ರುಚಿಯೇ ಬೇರೆ, ಪರಿಮಳನೇ ಘಮನೇ ಬೇರೆ. ರೆಡಿ ಆಯಿತು ಚಪಾತಿ ನೋಡಿ. ಈಗಲೂ ಅಷ್ಟೇ ರೌಂಡಾಗಿ ಲಟ್ಸ್ಕೊಳ್ತೀನಿ. ಇದನ್ನು ಚಾಪೆ ಥರ ಹೀಗೆ ಒಂದು ಆ ಕಡೆಗೆ ಒಂದು ಈ ಕಡೆಗೆ ಫೋಲ್ಡ್ ಮಾಡಿಬಿಡಿ. ಈ ಥರ ಫೋಲ್ಡ್ ಮಾಡಿ ಇದನ್ನು ಹೀಗೆ ಚಕ್ಲಿ ಥರ ಈ ರೀತಿ ಫೋಲ್ಡಿಂಗ್ ಚಪಾತಿಯ ರುಚಿ ತುಂಬ ಚೆನ್ನಾಗಿರುತ್ತೆ. ಹೀಗೆ ಮಾಡಿಕೊಂಡು ಇದನ್ನು ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಿಬಿಟ್ಟು ಹಿಟ್ಟಾಕಿ ಲಟ್ಸಿದ್ರಾಯ್ತು ನೋಡಿ. ನೋಡಿದ್ರಲ್ವಾ? ಈ ರೀತಿ ವೆರೈಟಿಯಾಗಿ ನೀವು ಲಟ್ಸ್ಕೊಳ್ಬೋದು. ಈಗ ನಾನು ಗ್ಯಾಸ್ ಮೇಲೆ ಸುಟ್ಟು ತೋರಿಸ್ತೀನಿ ನಿಮಗೆ ನೋಡಿ. ಟ್ರಯಾಂಗಲ್ ಚಪಾತಿ ಹಾಕಿದೆ. ಎರಡು ಬದಿ ಸ್ವಲ್ಪ ಸ್ವಲ್ಪ ಬೆಂದ ನಂತರ ನೀವು ಎಣ್ಣೆ ಹಾಕಿ ನೋಡಿ. ನೀವು ತುಪ್ಪ ಬೇಕಿದ್ರೂ ಹಾಕ್ಬೋದು, ಎಣ್ಣೆ ಬೇಕಿದ್ರೂ ಹಾಕ್ಬೋದು, ನಿಮ್ಮ ಇಷ್ಟ ನೋಡಿ. ಉಬ್ತಾ ಬರುತ್ತೆ ನೋಡಿ, ಹೀಗೆ ಉಬ್ಬತ್ತೆ. ಟರ್ನ್ ಮಾಡಿ ಹಾಕ್ತೀನಿ. ಈ ಕಡೆಗೂ ಒಂಚೂರು ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಬೇಕಾದ್ದನ್ನು ಸ್ಪ್ರೆಡ್ ಮಾಡಿ. ನಾನು ತುಂಬ ಕಡಿಮೆನೇ ಸ್ಪ್ರೆಡ್ ಮಾಡೋದು. ನಾನು ಜಾಸ್ತಿ ತುಪ್ಪ, ಬೆಣ್ಣೆ, ಎಣ್ಣೆ ಯಾವುದು ಜಾಸ್ತಿ ಯೂಸ್ ಮಾಡೋದಿಲ್ಲ. ತುಂಬ ಸಾಫ್ಟಾಗಿ ಬರುತ್ತೆ ಈ ಚಪಾತಿ ಎಲ್ಲ. ನೋಡಿದ್ರಲ್ಲ?
ನೋಡಿ, ಟ್ರಯಾಂಗಲ್ ಚಪಾತಿ ರೆಡಿ. ಇನ್ನೊಂದು ಟ್ರಯಾಂಗಲ್ ಚಪಾತಿ ಹಾಕಿದೆ. ನೋಡಿ, ಉಬ್ಕೊಂಡು ಬರುತ್ತೆ ನೋಡಿ ಹಿಂಗೆ. ಚಪಾತಿ ಬೆಂದು ರೆಡಿ ಆಯಿತು. ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಅಷ್ಟು ಸಾಫ್ಟ್ ಇರುತ್ತೆ ಫ್ರೆಂಡ್ಸ್. ನೋಡಿ, ಇದು ಸ್ಕ್ವೇರ್ ಆಗಿ ನಾವು ಫೋಲ್ಡ್ ಮಾಡಿಕೊಂಡು ಲಟ್ಸಿದ್ವಲ್ಲ ಆ ಚಪಾತಿ. ಎಲ್ಲ ಚಪಾತಿನೂ ಅಷ್ಟೇ ಅದೇ ಥರ ನೀವು ಎರಡು ಕಡೆನೂ ಮುಗ್ಚಿ ಹಾಕಿಬಿಟ್ಟು ಒಂಚೂರು ತುಪ್ಪನೋ ಎಣ್ಣೆನೋ ಯಾವ್ದು ಬೇಕೋ ಅದನ್ನು ಸ್ಪ್ರೆಡ್ ಮಾಡಿಬಿಟ್ಟು ಬೇಯಿಸಿಬಿಟ್ಟು ಸಾಫ್ಟ್ ಚಪಾತಿ ರೆಡಿ. ಫ್ರೆಂಡ್ಸ್, ಇದು ಪುಲ್ಕ ಫಸ್ಟ್ ಮಾಡಿದೆ ಅಲ್ಲ, ನೋಡಿ ಇಲ್ಲಿ ಅಷ್ಟು ಸಾಫ್ಟ್ ಇರುತ್ತೆ. ಇದು ನೀವು ಸ್ಕೂಲ್ ಬಾಕ್ಸಿಗೆ ಹಾಕೋಕ್ಕೂ ಚೆನ್ನಾಗಿರುತ್ತೆ. ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಒಂದನ್ನು. ಈ ಪುಲ್ಕನ್ನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಒಳಗಡೆ ನೋಡಿ ಹೆಂಗೆ ಪದ್ರ ಆಗಿರುತ್ತೆ ನೋಡಿ. ನೋಡಿದ್ರಾ? ತೋರ್ಸಕ್ಕಾಗಿ ಓಪನ್ ಮಾಡಿದೆ ನೋಡಿ. ಪಾಕೆಟ್ ಥರ ಫುಲ್ ಟೊಳ್ಳಾಗಿ ಒಳಗಡೆ ಫುಲ್ ಓಪನ್ ಆಗಿರುತ್ತೆ ನೋಡಿ. ಹಾಗಾಗಿ ತುಂಬ ಸಾಫ್ಟಾಗಿ ಉಳಿಯುತ್ತೆ ಇದು. ಇದು ನೋಡಿ ಟ್ರಯಾಂಗಲ್ ಚಪಾತಿ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಒಂದು ಪ್ಲೇಟ್ ಮೇಲೆ ಇಟ್ಟೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನೋಡಿ ಪದ್ರಗಳು ನೋಡಿ. 1 2 3 ನೋಡಿ. 1 2 3 ನೋಡಿ. ನಂದು 2 ಬೆರಳುಗಳ ಮಧ್ಯ ಒಂದೊಂದು ಪದ್ರ ಇದೆ ನೋಡಿ. 3 ಪದ್ರ ಎಷ್ಟು ಕ್ಲೀನಾಗಿ ಬರುತ್ತೆ ನೋಡಿ. ಈ ಥರ ಫುಲ್ ಟೊಳ್ಳಾಗಿ ಗೂಡಾಗಿ ನೋಡಿ. ನೋಡಿದ್ರಾ? ತುಂಬ ಟೇಸ್ಟಿ. ಈ ಥರ ಚಪಾತಿಗಳು ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಉಳಿಯುತ್ತೆ. ಏನು ಪ್ರಾಬ್ಲಮ್ಮೇ ಇರೋದಿಲ್ಲ. ಬೆಳಿಗ್ಗಿಂದ ರಾತ್ರಿವರೆಗೂ ಸಾಫ್ಟಾಗಿರುತ್ತೆ ಚಪಾತಿ. ಎಲ್ಲ ಫೋಲ್ಡೆಡ್ ಚಪಾತಿಗಳು ಅದೇ ರೀತಿ ಬರುತ್ತೆ. ಹಾಗಾಗಿ ಸ್ವಲ್ಪ ನೀವು ಫಾಲೋ ಮಾಡಿದರೆ ಚಪಾತಿಗಳು ಎಷ್ಟು ಚೆನ್ನಾಗಿ ಸ್ಮೂತಾಗಿ ಪದ್ರಾಗಿ ಬಂದಿರುತ್ತೆ. ಹೀಗೆ ಮಾಡ್ಕೊಳ್ಳಿ ನೀವು ಕೂಡ. ಹಿಟ್ಟು ಕಲಿಸುವಾಗಲೂ ಅಷ್ಟೇ ತುಂಬ ಜನ ಎಣ್ಣೆ ಎಲ್ಲ ಸೇರಿಸ್ತಾರೆ. ನಾನು ಏನು ಸೇರಿಸೋದಿಲ್ಲ. ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ನೀರು ಅಷ್ಟೇ ಹಾಕಿ ನಾನು ಕಲಸಿ ಇಡ್ತೀನಿ. ಹಿಟ್ಟನ್ನು ಒಂದು 20 ನಿಮಿಷ ಮುಂಚೆ ಕಲಸಿ ಇಡ್ತೀನಿ. ಅಷ್ಟೇ ಟಿಪ್ಸ್ ನಾನು ಫಾಲೋ ಮಾಡೋದು. ಈಗ ನಾವು ತಿಂಡಿ ತಿಂತೀವಿ, ರುಚಿಯಾದ ಸಾಗು ಮತ್ತು ಚಪಾತಿ ಹಾಕೊಂಡು ತಿಂಡಿ ತಿಂದು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ವೆರೈಟಿ ಚಪಾತಿ ನೋಡಿದ್ರಲ್ವಾ? ಹೇಗೆ ಅನಿಸ್ತು? ನೀವು ಇದೇ ಥರ ಬೇರೆ ವೆರೈಟಿ ಮಾಡ್ತೀರಾ? ಏನಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಕಮೆಂಟ್ ಮಾಡಿ. ಹಾಗೆ ಶ್ಯಾಮಲಾ ಬ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.